ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಶಂಖಪುಷ್ಪವನ್ನು ಬಳಸಿ ತಯಾರಿಸಿದ ಪುಷ್ಪರಂಗವಲ್ಲಿ ಮತ್ತು ಪುಷ್ಪಾಲಂಕಾರ ಇವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ಸಾಕಷ್ಟು ದಿನವೂ ಬಿಡ್ತಕ್ಕಂಥ ಶಂಖಪುಷ್ಪವನ್ನು ವಿಭಿನ್ನ ಆಯಾಮಗಳಲ್ಲಿ ನಾನು ನನಗೆ ತೋಚಿದ ರೀತಿಯಲ್ಲಿ ಸಾಕಷ್ಟು ಬಗೆಯಲ್ಲಿ ಅವುಗಳನ್ನು ಅನಾವರಣ ಮಾಡಿದ್ದೇನೆ. ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ. ಯಾವ ಬಗೆಯಲ್ಲಿ ಅದನ್ನು ಅಲಂಕಾರ ಮಾಡಬಹುದು ಎಂಬುದನ್ನು ನನಗೆ ತೋಚಿದ ಹಾಗೆ ಒಂದಷ್ಟು ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ, ಅಂದರೆ ಆ ಹೂವಿನ ಕಾಲ ಆರಂಭವಾದಾಗಿನಿಂದ ನನ್ನ ಪುಷ್ಪಾಲಂಕಾರದ ಒಂದು ಪಯಣವೂ ಕೂಡ ಆರಂಭ ಆಯಿತು. ಅವುಗಳನ್ನು ನಿಮ್ಮೊಂದಿಗೆ ಪ್ರತಿನಿತ್ಯ ಹಂಚಿಕೊಂಡಿದ್ದೇನೆ. ಇಂದು ಎಲ್ಲ ವಿಡಿಯೋಗಳು ಒಂದಷ್ಟು ಶಾರ್ಟ್ಸಲ್ಲಿ ಬಂದಿದೆ, ಒಂದಷ್ಟು ವಿಡಿಯೋಗಳಲ್ಲಿ ಬೇರೆ ವಿಡಿಯೋಗಳ ಜೊತೆ ಹೇಳಬೇಕಾದ್ರೆ ಬಂದಿದೆ. ಒಟ್ಟಾರೆ ಶಂಖಪುಷ್ಪ ಬಳಸಿಕೊಂಡು ಅಲಂಕಾರ ಮಾಡಿದ ಒಂದಷ್ಟು ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದಾಗಿತ್ತು. ನಿಮಗೂ ಕೂಡ ಈ ರೀತಿಯ ರಂಗವಲ್ಲಿ ಆಸಕ್ತಿ ಇದ್ದರೆ ಈಗಲೂ ಈ ರೀತಿಯೂ ಪುಷ್ಪಾಲಂಕಾರ ಮಾಡಬಹುದು ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಅರಳಿದ ಹೂಗಳೆಲ್ಲ ಬೀಜಗಳಾಗಿ ಕೈತೋಟದಲ್ಲಿ ಒಂದು ರೀತಿಯ ಹೆಚ್ಚು ಶಂಖಪುಷ್ಪ ಗಿಡಗಳೇ ಆಗೋ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆ ಕಾರಣಕ್ಕೆ ನಾನು ಅವುಗಳನ್ನು ಬಳಸಿ ಹುಟ್ಟಿದ ಹೂಗಳಿಗೆ, ಅಂದರೆ ಪ್ರಕೃತಿ ಕೊಟ್ಟ ಒಂದಷ್ಟು ಸುಂದರ ಹೂಗಳನ್ನು ನನ್ನ ಕೈ ಚಳಕದಲ್ಲಿ ಹೇಗೆಲ್ಲ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಈ ಎಲ್ಲ ವಿಡಿಯೋ ಪ್ರತಿ ಅಲಂಕಾರದಲ್ಲೂ ಅದನ್ನು ಅನಾವರಣ ಮಾಡುವ ಪ್ರಯತ್ನ ಮಾಡಿದ್ದೇನೆ. ನೋಡಿ, ನೀವೆಲ್ಲ ಈಗಲೂ ಈ ರೀತಿಯೂ ಅಲಂಕಾರ ಮಾಡಬಹುದಾ ಎಂಬುದನ್ನು ತಿಳ್ಕೊಂಡು ನೀವು ಈಗ ಮಾಡ್ತೀರಾ ಅಥವಾ ಈಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದಾಗಿತ್ತು. ನೋಡಿ, ಅದನ್ನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ಸಾಕಷ್ಟು ಪ್ರತಿನಿತ್ಯ ಅವುಗಳನ್ನು ಹೇಗೆಲ್ಲ ಅಲಂಕಾರ ಮಾಡೋದು ಅನ್ನೋದೇ ನನ್ನ ಒಂದೇ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಭಿನ್ನ ಬಗೆಗಳಲ್ಲಿ ಮಾಡಬಹುದಾದ ಸಂದರ್ಭಗಳು ಬಂದಾಗ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನೋಡಿ.